ಸರ್ಕಾರಕ್ಕೆ ಅಧಿಕಾರಿಗಳಿಂದಲೇ ಟೋಪಿ ಹಾಕುವಂತಹ ಕೆಲಸಗಳಾಗ್ತಾ ಇದೆ. ಇಂಧನ ಸಚಿವರೇ, ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು. ಕೆಜೆ ಜಾರ್ಜ್ ಸಾಹೇಬ್ರೆ ನೋಡಿ, ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಸೋಲಾರ್ ಪ್ಲಾಂಟ್ ನಿರ್ಮಾಣದಲ್ಲಿ ಭಾರಿ ಗೋಲ್ಮಾಲ್ ಆಗ್ತಾ ಇದೆ. ಜಿಲ್ಲಾಧಿಕಾರಿ ಮಂಜೂರು ಮಾಡಿದ್ದು 45 ಎಕರೆ, ಆದ್ರೆ ಸೋಲಾರ್ ಪ್ಲಾಂಟ್ ಮಾಡ್ತಾ ಇರೋದು 100 ಎಕರೆಯಲ್ಲಿ. ಎಲ್ಲಿಂದೆಲ್ಲಿಗೆ ಸಂಬಂಧ? 45 ಎಕರೆಯಲ್ಲಿ, 100 ಎಕರೆಯಲ್ಲಿ ಗುತ್ತಿಗೆದಾರನಿಗೆ ಉಳಿದ ಜಮೀನು ಕೊಟ್ಟವರು ಯಾರು ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. 45 ಎಕರೆ ಜಮೀನು ಮಂಜೂರು ಮಾಡಲಾಗಿದೆ ಈ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡೋದಕ್ಕಂತ ಹೇಳಿ. ಬಟ್ ಆದ್ರೆ 100 ಎಕರೆಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಹೇಗೆ ಸಾಧ್ಯ ಆಯ್ತು? ಇದಕ್ಕೆ ಯಾರು ಕುಮ್ಮಕ್ಕು ಕೊಟ್ರು? ಇದರ ಹಿಂದೆ ಯಾರಿದ್ದಾರೆ? ಕೆಜೆ ಜಾರ್ಜ್ ಸಾಹೇಬ್ರೆ ನೋಡಿ, ಯಾವ ರೀತಿಯಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರಗಳಾಗ್ತಾ ಇದೆ. ಇದು ನಿಮ್ ಗಮನಕ್ಕೆ ಬಂದಿಲ್ವಾ? ಇದು ನಿಮ್ಮ ಗಮನಕ್ಕೆ ಬರ್ದೇನೆ ಇಷ್ಟೆಲ್ಲ ಅವ್ಯವಹಾರಗಳಾಗ್ತಾ ಇದೆ. ಇದಕ್ಕೆ ಯಾರು ಹೊಣೆ? ಹೇಗ್ ಸಿಕ್ತು ಜಮೀನು? ಹೇಗ್ ಮಂಜೂರಾಯ್ತು? ಯಾರು ಮಂಜೂರು ಮಾಡಿಕೊಟ್ರು ಜಮೀನನ್ನ ಗುತ್ತಿಗೆದಾರನಿಗೆ? ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. 45 ಎಕರೆ ಮಂಜೂರನ್ನ ಮಾಡಲಾಯಿತು ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡೋದಕ್ಕೆ. ಬಟ್ ಆದ್ರೆ 100 ಎಕರೆಯಲ್ಲಿ ಸೋಲಾರ್ ಪ್ಲಾಂಟ್ ಮಾಡ್ತಾ ಇದ್ದಾರೆ. ಹೇಗ್ ಸಾಧ್ಯ ಆಯ್ತು ಇದೆಲ್ಲವೂ ಕೂಡ? ಯಾರಾದ್ರೂ ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ರೇನೆ ತಾನೇ ಈ ರೀತಿಯಾದಂತಹ 100 ಎಕರೆಯಲ್ಲಿ ಸೋಲಾರ್ ಪ್ಲಾಂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹೇಗ್ ಬರ್ಕೊಟ್ರು ಈ ಜಮೀನನ್ನ ಅಂತ ಹೇಳಿ. ಸೋಲಾರ್ ಪ್ಲಾಂಟ್ ನಿರ್ಮಾಣದಲ್ಲಿ ಭಾರಿ ಗೋಲ್ಮಾಲ್ ಆಗ್ತಾ ಇದೆ. ಸರ್ಕಾರದ ಗಮನಕ್ಕೆ ಬಂದಿಲ್ವಾ? ಸಂಬಂಧಪಟ್ಟಂತಹ ಇಲಾಖೆ ಏನು ಮಾಡ್ತಾ ಇದೆ? ಗುಟ್ಟಪಾಳ್ಯ ಬಳಿ ನಿರ್ಮಾಣ ಆಗ್ತಾ ಇರುವಂತಹ ಸೋಲಾರ್ ಪ್ಲಾಂಟ್ ಇದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಸರ್ವೆ ನಂಬರ್ 104ರಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣ ಆಗ್ತಾ ಇದೆ. 100 ಕೋಟಿ ರೂಪಾಯಿ ಖರ್ಚಿನಲ್ಲಿ ಸೋಲಾರ್ ಪ್ಲಾಂಟ್ ಅನ್ನ ಮಾಡ್ತಾ ಇದ್ದಾರೆ. PM ಕುಸುಮ್ ಯೋಜನೆಯಡಿ ನಿರ್ಮಿಸ್ತಾ ಇರುವಂತಹ ಸೌರ ವಿದ್ಯುತ್ ಘಟಕ ಇದು. 100 ಎಕರೆ ಹೇಗೆ ಬರ್ಕೊಟ್ರು? ಹೇಗೆ ಸಿಕ್ತು? ಹೇಗೆ ಸಾಧ್ಯ ಆಯ್ತು? ಮೊದಲು ಮಂಜೂರಾಗಿದ್ದು ಎಷ್ಟು?